ಮನೇಲಿ ಕ್ಯಾಪ್ಸಿಕಮ್ ಬಿರಿಯಾನಿ ಮಾಡೋಕ್ಕೆ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 10 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದಕ್ಕೆ. ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಪುದೀನ ತೊಗೊಂಡಿದ್ದೀನಿ. ಈಗ ಇದನ್ನು ರುಬ್ಕೊಳ್ಳೋಣ ಮಿಕ್ಸಿಗೆ. ಶುಂಠಿ ಹಾಕೋತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಈಗ ಇದನ್ನು ರುಬ್ಕೊಳ್ಳೋಣ ಸಣ್ಣಗೆ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಈಗ ಎಣ್ಣೆ ಹಾಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ತಾ ಇದ್ದೀನಿ. ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿಗೆ ಹಾಕೋತಾ ಇದ್ದೀನಿ. ಟೊಮೊಟೊ ಹಾಕೋತಾ ಇದ್ದೀನಿ, ಕಟ್ ಮಾಡಿರೋದು. ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ಅರಿಶಿನ ಹಾಕೋತಾ ಇದ್ದೀನಿ. ಈಗ ರುಬ್ಬಿಟ್ಟಿರೋ ಪುದೀನ ಹಾಕೋತಾ ಇದ್ದೀನಿ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿನ ನೆನೆಸ್ಕೊಂಡ್ಬಿಟ್ಕೊಂಡಿದ್ದೆ, ಇವಾಗ ಇದನ್ನ ಹಾಕೋತಾ ಇದ್ದೀನಿ ತೊಳ್ಕೊಂಡ್ಬಿಟ್ಟು. 2 ಗ್ಲಾಸ್ ಅಕ್ಕಿ ಇಟ್ಕೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, 4 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಇದನ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ರೆಡಿ ಆಗುತ್ತೆ. ಕುದೀತಾ ಇದೆ ಇವಾಗ. ಈಗ ತಿರ್ಸ್ಕೊಳ್ಳೋಣ ಈ ಥರ. ಈಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಪುದೀನ ಹಾಕೋಬೇಕು, ಚೆನ್ನಾಗಿ ಬರುತ್ತೆ ತಿನ್ನಕ್ಕೆ. ಕ್ಯಾಪ್ಸಿಕಮ್ ಬಿರಿಯಾನಿ ರೆಡಿ ಆಗಿದೆ ನೋಡಿ. ಇದಕ್ಕೆ ಸೈಡಲ್ಲಿ ಮಶ್ರೂಮ್ ಚೆನ್ನಾಗಾಗುತ್ತೆ. ಮೊಸರು ಬಜ್ಜಿ ಚೆನ್ನಾಗಾಗುತ್ತೆ. ಇಷ್ಟೇ ಮಾಡೋ ವಿಧಾನ, ಸಖತ್ತಾಗಿ ಬರುತ್ತೆ. ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ ಬಿರಿಯಾನಿ.